ಸರಿ, ಹಾಗಿದ್ರೆ ಈ ಪ್ರಕರಣದಲ್ಲಿ ಇದ್ದಂಥ ಆರೋಪಿಗಳು ಯಾರ್ಯಾರು ಯಾವ್ಯಾವ ಜೈಲಿಗೆ ಶಿಫ್ಟ್ ಆಗಿದ್ದಾರೆ, ಯಾರ್ಯಾರು ಎಲ್ಲೆಲ್ಲಿಗೆ ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ನೋಡಿ, ದರ್ಶನ್ A2 ಆರೋಪಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿ ದರ್ಶನ್ ಬಳ್ಳಾರಿ ಜೈಲಿಗೆ, ಧನ್ರಾಜು ಧಾರವಾಡ ಸೆಂಟ್ರಲ್ ಜೈಲಿಗೆ, ನಾಗರಾಜು ಕಲಬುರಗಿಯ ಜೈಲಿಗೆ. ಒಬ್ರೊಬ್ರು ಒಂದೊಂದು ಕಡೆ ಈಗ ಶಿಫ್ಟ್ ಮಾಡ್ತಾ ಇರೋದು. ದಿಕ್ಕಾಪಾಲಾಗ್ಬಿಟ್ಟಿದ್ದಾರೆ. ನಾಗರಾಜು ಕಲಬುರಗಿಯ ಜೈಲಿಗೆ, ಇನ್ನು ಪ್ರದೋಷ್ ಬೆಳಗಾವಿಯ ಜೈಲಿಗೆ, ವಿನಯ್ ವಿಜಯಪುರ ಜೈಲಿಗೆ, ಪವನ್ ಮೈಸೂರು ಜೈಲಿಗೆ, ನಂದೀಶ್ ಕೂಡ ಮೈಸೂರು ಜೈಲಿಗೆ ಇರೋದ್ರಲ್ಲಿ ಇವರಿಬ್ಬರೇ ಅನ್ಸುತ್ತೆ ಸ್ವಲ್ಪ ಹತ್ರ ಮೈಸೂರು ಜೈಲಿಗೆ, ರಾಘವೇಂದ್ರ ಮೈಸೂರು ಜೈಲಿಗೆ, ಜಗದೀಶ್ ಶಿವಮೊಗ್ಗ ಜೈಲಿಗೆ, ಲಕ್ಷ್ಮಣ್ ಶಿವಮೊಗ್ಗ ಜೈಲಿಗೆ. ಬಟ್ ತುಂಬ ಹಾರಿಬಲ್ ಜೈಲು ಅಂತ ಅನ್ನಿಸ್ಕೊಳ್ಳೋದು ಬಳ್ಳಾರಿ ಮತ್ತು ಬೆಳಗಾವಿ. ತುಂಬ ಅತಿರೇಕದ ವರ್ತನೆಯನ್ನು ಮಾಡೋರು, ನಟೋರಿಯಸ್ ಅನ್ನಿಸ್ಕೊಳ್ಳೋರು, ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ಅನ್ನಿಸ್ಕೊಳ್ಳೋರನ್ನ ಯೂಶ್ವಲಿ ಆ ಬೆಳಗಾವಿಗೆ ಮತ್ತು ಬಳ್ಳಾರಿಗೆ ಶಿಫ್ಟ್ ಮಾಡ್ತಾರಂತೆ. ಸೊ ಇಲ್ಲಿ ನೋಡಿದ್ರೆ ನಾವು ದರ್ಶನನ್ನು ಮತ್ತು ಪ್ರದೋಷ್ನನ್ನು ಮತ್ತು ನಾಗರಾಜನನ್ನು ಮತ್ತು ಧನ್ರಾಜನನ್ನು ಇವರನ್ನ ಅಂಥ ಜೈಲುಗಳಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಇನ್ನುಳಿದವರನ್ನು ಶಿವಮೊಗ್ಗ ಮತ್ತು ಮೈಸೂರಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಆಲ್ರೆಡಿ 3 ಜನ ತುಮಕೂರಿಗೆ ಮೊದಲೇ ಶಿಫ್ಟ್ ಮಾಡಿದರು, ಅವ್ರನ್ನ ಮಾತ್ರ ತುಮಕೂರಿಗೆ ಅಂತ ಶಿಫ್ಟ್ ಮಾಡಿದರು. ಇನ್ನುಳಿದಂಥ ಇವ್ರುಗಳನ್ನೀಗ ಬೇರೆ ಬೇರೆ ಕಡೆಗೆ ಸ್ಥಳಾಂತರ ಶಿಫ್ಟ್ ಮಾಡಲಾಗ್ತಾ ಇದೆ. ನೋಡಿ, ಈ ಪ್ರಕರಣದಲ್ಲಿ ಪುಕ್ಷಟೆ ಜೈಲಿಗೆ ಹೋದವರು, ಅಂದರೆ ಪುಕ್ಷಟೆ ಅಂತಂದರೆ ಏನು ಗೊತ್ತಿಲ್ಲದೆ ಏನು ಅಮಾಯಕರನ್ನೇನು ಕರ್ಕೊಂಡೋಗಿಲ್ಲ ಜೈಲಿಗೆ. ದರ್ಶನ್ ಅನ್ನುವಂಥ ಅಭಿಮಾನದಿಂದ, ದರ್ಶನ್ ಅನ್ನುವಂಥ ಹೆಸರಿಗೆ ಅಣ್ಣ ಕಾಲಲ್ಲಿ ತೋರಿಸಿದ್ನ ನಾವು ತಲೆಯಲ್ಲಿ ಹೊತ್ಕೊಂಡು ಮಾಡಬೇಕು, ರಾಜನ್ ಥರನೇ ನೋಡಬೇಕು ಅಂತ ಯಾಮಾರಿ ಕೆಲಸ ಮಾಡಿದವರು ಆಲ್ರೆಡಿ ಜೈಲಲ್ಲಿದ್ದಾರೆ. ಈ ನಂದೀಶ್ ಆಗಿರ್ಬೋದು, ಈ ಜಗದೀಶ್ ಆಗಿರಬಹುದು, ಲಕ್ಷ್ಮಣ್ ಆಗಿರ್ಬೋದು, ಇವರಿಗೆಲ್ಲ ಎಷ್ಟೋ ವಿಚಾರಗಳೇ ಗೊತ್ತಿಲ್ಲ. ಅಣ್ಣ ಕರೆದ್ರು ನಾವು ಹೋದ್ವಿ, ರಾಜ ಕರೆದ ನಾವು ಸೇವಕರು ಹೋದ್ವಿ ಅಂತ ಹೋಗಿ ಜೈಲಲ್ಲಿ ಆಲ್ರೆಡಿ ಇದ್ದರು. ಈಗ ಆಲ್ರೆಡಿ ಇವರ ಕುಟುಂಬಸ್ಥರು ಹೊರಗಡೆ ಕಣ್ಣೀರು ಹಾಕ್ತಾ ಇದ್ದಾರೆ. ಈಗ ಈ ಫೋಟೋ ಮತ್ತು ವಿಡಿಯೋ ವೈರಲ್ ಆಯಿತು ನೋಡಿ. ಇದರಲ್ಲೂ ಇವ್ರುಗಳು ಯಾರು ಕಾಣಿಸ್ಕೊಂಡಿರೋದು ಮ್ಯಾನೇಜರ್ ನಾಗರಾಜ. ಆತ ಜೈಲಿಗೆ ಹೋದ್ರೂ ಮ್ಯಾನೇಜರಿಂಗ್ ಕೆಲಸ ಬಿಟ್ಟಿಲ್ಲ ಅನಿಸುತ್ತೆ. ನೋಡಿ ಎಷ್ಟು ನಿಯತ್ತು ಅನ್ನೋದು. ಜೈಲಲ್ಲೂ ಮ್ಯಾನೇಜರಿಂಗ್ ಕೆಲಸವನ್ನೇ ಮಾಡ್ತಾ ಇದ್ದಾನೆ. ಮತ್ತು ಕಾಲ್ ಶೀಟ್ ಎಲ್ಲ ನೋಡ್ಕೋಬೇಕಲ್ವಾ, ಶೂಟಿಂಗ್ ಶೆಡ್ಯೂಲ್ ಎಲ್ಲ ನೋಡ್ಕೋಬೇಕಲ್ವಾ. ಪಾಪ ಅಲ್ಲಿ ಜೈಲಲ್ಲಿ ಕೂತ್ಕೊಂಡು ಇವರು ಸಿನಿಮಾ ಮಾಡ್ತಾ ಇರೋದಲ್ವಾ, ಹಾಗಾಗಿ ಅಲ್ಲೂ ಅವನು ಮ್ಯಾನೇಜರ್ ಕೆಲಸನೇ ಮಾಡ್ತಾ ಇರೋದು. ಜೈಲಲ್ಲೂ ಕೂತ್ಕೊಂಡು ಮ್ಯಾನೇಜರ್ ಕೆಲಸನೇ ಮಾಡ್ತಾ ಇರೋದು. ನೋಡಿ, ಅಲ್ಲಿ ಕೂತಿರೋ ಸ್ಟೈಲ್ ನೋಡಿದ್ರೆ ಗೊತ್ತಾಗುತ್ತೆ ಅವನು ಹೆಂಗೆ ಮ್ಯಾನೇಜರ್ ಕೆಲಸ ಮಾಡ್ತಾ. ಏನು ಶಿಸ್ತಳಿ, ಇವ್ರ ಮಾವನ ಮನೆಗೋ ಇವ್ರ ಅತ್ತೆ ಮನೆಗೋ ಹೋದಾಗ ಕೂತ್ಕೊಂಡು ಮಾತಾಡ್ತಾರಲ್ಲ, ಆ ರೇಂಜಿನಲ್ಲಿ ಮಾತಾಡ್ಕೊಂಡು ಕೂತಿದ್ದಾನಲ್ಲ ಈ ಕಡೆ, ಅವನೇ ನಾಗರಾಜ. ಇವನೊಬ್ಬನೇ ಈ ಫೋಟೋದಲ್ಲಿ ಇರೋದು ಮ್ಯಾನೇಜರು, ಜೈಲಲ್ಲೂ ಮ್ಯಾನೇಜರ್ ಕೆಲಸ ಮಾಡ್ತಾ ಇರೋವನು. ಆದರೆ ಈ ಫೋಟೋದಲ್ಲಿ ಪ್ರದೋಷ್ ಆಗಲಿ, ವಿನಯ್ ಆಗಲಿ, ಲಕ್ಷ್ಮಣ್ ಆಗಲಿ, ಧನ್ರಾಜ್ ಆಗಲಿ, ನಂದೀಶ್ ಆಗಲಿ, ಜಗದೀಶ್ ಆಗಲಿ ಇವ್ರು ಯಾರೂ ಇಲ್ಲ. ಆದರೆ ಇವ್ರುಗಳು ಮಾಡಿದ ಎಡವಟ್ಟಿಗೆ ಮತ್ತೊಮ್ಮೆ, ಮೊದಲ ಬಾರಿಯೂ ಹೀಗೆ ಆಗಿ ಜೈಲಿಗೆ ಹೋಗಿರೋದು, ಈಗ ಮತ್ತೊಮ್ಮೆ ಇವ್ರುಗಳು ಮಾಡಿದ ಎಡವಟ್ಟಿಗೆ ಅವ್ರುಗಳಿಗೂ ಕೂಡ ಬಳ್ಳಾರಿ, ಕಲಬುರಗಿ, ಬೆಳಗಾವಿ, ಶಿವಮೊಗ್ಗ, ಮೈಸೂರು ಈ ಬೇರೆ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆ. ನೋಡಿ, ನಿನ್ನೆ ಕೆಲವರು ಮಾತಾಡ್ತಾ ಇದ್ರು, ಈ ಆರೋಪಿಗಳ ತಂದೆ ತಾಯಿ, ಅಕ್ಕ, ಭಾವ ಇವರೆಲ್ಲ ಮಾತಾಡ್ತಾ ಇದ್ರು, ನಾವು ಜೈಲಿಗೆ ಹೋಗಿಲ್ಲ, ನೋಡ್ಕೊಬರಕ್ಕೆ ನಮಗಾಗಿಲ್ಲ ಅಂತ. ಬೆಂಗಳೂರು ಜೈಲಿಗೆ ಪಾಪ ಅವ್ರಿಗೆ ಬರೋಕ್ಕಾಗ್ತಾ ಇಲ್ಲ. ಇನ್ನು ಬೆಳಗಾವಿ, ಕಲಬುರಗಿ ಅಂದರೆ ಹೇಗೆ ಹೋಗಿ ನೋಡ್ಕೊಬರ್ತಾರೆ ಹೇಳಿ. ಇವರೇನೋ ದುಡ್ಡಿರೋರು, ಫಾರ್ಚುನರಲ್ಲೋ BMW ಇವ್ರ ಹತ್ರ ಹೆಂಗೂ ಕಾರ್ ಕ್ರೇಜ್ ಇರೋದ್ರಿಂದ ಸಿಕ್ಕಾಪಟ್ಟೆ ಕಾರ್ಗಳೇ ಇದೆ, ಹೋಗ್ತಾರೆ. ಪಾಪ ಆ ಬಡ ಆರೋಪಿಗಳ ತಂದೆ ತಾಯಿ ಎಲ್ಲಿ ಹೋಗ್ತಾರೆ, ಹೇಗೆ ನೋಡ್ತಾರೆ?